I would say tech sector. Infrastructure and manufacturing. I think export-oriented stocks. Hospitality. Mid-cap IT. EV. I think AI has quite a lot of potential. I feel defense. I think insurance is something that's going to grow really well. ರೀಸೆಂಟ್ ದಿನಗಳಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹೊಸ ಇಂಡೆಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ಕಾಲಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಸಾವಿರಾರು ಕಂಪನೀಸ್ಗಳ ಲಿಸ್ಟ್ ಆಗಿದೆ. ಅದರಲ್ಲಿ ಮತ್ತೆ ಲಾರ್ಜ್ ಕ್ಯಾಪ್ ಅಂದ್ರೆ ದೊಡ್ಡ ಕಂಪನೀಸ್ಗಳೇ ಬೇರೆ, ಮಿಡ್ ಅಲ್ಲಿ ಬರ್ತಕ್ಕಂಥ ಕಂಪನೀಸ್ಗಳು ಬೇರೆ, ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳೇ ಬೇರೆ, ಈ ರೀತಿಯಂತ ಹಲವಾರು ರೀತಿಯಂತ ವೇರಿಯೇಷನ್ಸ್ಗಳು ಸೆಕ್ಟರ್ಸ್ ಗಳೆಲ್ಲ ಇರುತ್ತೆ. ಸೊ ಒನ್ ಆಫ್ ದ ಸ್ಪೆಷಾಲಿಟೀಸ್ ಏನಪ್ಪಾ ಅಂತಂದ್ರೆ ಈ ಪರ್ಟಿಕ್ಯುಲರ್ ಇಂಡೆಕ್ಸ್ 750 ಕಂಪನೀಸ್ಗಳನ್ನ ಹೊಂದಿರತಕ್ಕಂಥ ಇಂಡೆಕ್ಸ್ ಇದಾಗಿರುತ್ತೆ. ಹಾಗೆ ಓವರ್ ಆಲ್ ಮಾರ್ಕೆಟಿನ 96% ನಷ್ಟು ಕವರೇಜ್ ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂ ಅಂತ ನೋಡ್ತೀವಿ ಅಂತಂದ್ರೆ ಕಂಪನೀಸ್ಗಳ ಬೆಲೆಗಳ ಅಥವಾ ವ್ಯಾಲ್ಯೂಸ್ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ ಅಷ್ಟು ಕವರೇಜ್ ಅನ್ನ ಮಾಡ್ತಕ್ಕಂಥ ಇಂಡೆಕ್ಸ್ ಇದಾಗಿರುತ್ತೆ. ಅಂಡ್ ಇನ್ನೊಂದು ಬಿಗ್ಗೆಸ್ಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕಳೆದ 5-10 ವರ್ಷಗಳ ಡೇಟಾ ನೋಡ್ತೀವಿ ಅಂತಂದ್ರೆ ನಿಫ್ಟಿ 50 ಕಿನ್ನ ಜಾಸ್ತಿ ಪರ್ಫಾರ್ಮ್ ಆಗಿರ್ತಕ್ಕಂಥ ಇಂಡೆಕ್ಸ್ ಇದಾಗಿದೆ. ಬಿಕಾಸ್ ಏನಕ್ಕಪ್ಪ ಅಂತಂದ್ರೆ ಇದರಲ್ಲಿ ದೊಡ್ಡ ದೊಡ್ಡ ಕಂಪನೀಸ್ಗಳು ಅಷ್ಟೇ ಇನ್ವಾಲ್ವ್ಮೆಂಟ್ ಆಗಿರಲ್ಲ, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಈ ರೀತಿಯಂತ ಡಿಫರೆಂಟ್ ಕಂಪನೀಸ್ಗಳು ಇನ್ವಾಲ್ವ್ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಇವತ್ತು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಲಾಸ್ಟ್ ಅಲ್ಲಿ ನಾನು ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಕೊಟ್ಟಿರ್ತಕ್ಕಂಥ ವಿಡಿಯೋ ಇದೆ, ಒಂದ್ಸತಿ ಅದನ್ನ ನೋಡಿ ಅದಾದ್ಮೇಲೆ ಈ ಒಂದು ವಿಡಿಯೋ ನೋಡ್ತಕ್ಕಂಥ ಸೂಕ್ತವಾಗಿರುತ್ತೆ. ಸೊ ಬೇಸಿಕಲಿ ಇವತ್ತಿನ ವಿಡಿಯೋ ಪರ್ಪಸ್ ಏನಪ್ಪಾ ಅಂತ ಅಂದ್ರೆ ರೀಸೆಂಟ್ ಆಗಿ ಭಾರತದ ಮೊದಲನೆಯ TMI, ಸೊ ಈ ಒಂದು ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಮೇಲೆ ಹೂಡಿಕೆ ಮಾಡತಕ್ಕಂತಹ ಇಂಡೆಕ್ಸ್ ಫಂಡ್ ಅನ್ನ ಗ್ರೋ ಟೀಮ್ ಲಾಂಚ್ ಮಾಡಿರುತ್ತೆ, ಗ್ರೋ ಮ್ಯೂಚುವಲ್ ಫಂಡ್ ಲಾಂಚ್ ಮಾಡಿರುತ್ತೆ. ಇದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಯಾವ ರೀತಿ TMI ಫಂಡ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಕೆಲಸ ಮಾಡುತ್ತೆ, ಇದರಲ್ಲಿರ್ತಕ್ಕಂತಹ ಡೈವರ್ಸಿಫಿಕೇಶನ್ಸ್ ಗಳೇನು, ಆಸ್ ಅನ್ ಇನ್ವೆಸ್ಟರ್ ನಮಗೆ ಸಿಗ್ತಕ್ಕಂತಹ ಬೆನಿಫಿಟ್ಸ್ ಗಳೇನು, ಇದೆಲ್ಲದನ್ನು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಅಗೇನ್ ಶಾರ್ಟ್ ಅಂಡ್ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ 750 ಕಂಪನೀಸ್ಗಳಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ. ಅಂದ್ರೆ ಒಂದು ಇಂಡೆಕ್ಸ್ ಅನ್ನ ಅಥವಾ ಒಂದು ಯೂನಿಟ್ ಆಫ್ ಇಂಡೆಕ್ಸ್ ಅನ್ನ ನೀವು ಪರ್ಚೇಸ್ ಮಾಡೋಕ್ಕಾದ್ರೆ ಸಮ್ ಹೌ 750 ಕಂಪನೀಸ್ಗಳಲ್ಲಿ ಡೈರೆಕ್ಟ್ ಆಗಿ ಹೂಡಿಕೆ ಮಾಡಿರ್ತಕ್ಕಂಥ ಅವಕಾಶ ನಿಮಗೆ ಸಿಗುತ್ತೆ. ಸೊ ಇದ್ರ ಪ್ರಕಾರ ವೆಲ್ ಡೈವರ್ಸಿಫೈಡ್, ಅದು ಇಂಡಸ್ಟ್ರಿ ವೈಸ್ ಇರಬಹುದು ಅಥವಾ ಕಂಪನೀಸ್ಗಳ ವೈಸ್ ಒಂದು ಬಿಗ್ಗೆಸ್ಟ್ ಡೈವರ್ಸಿಫಿಕೇಶನ್ ನಿಮಗೆ ಸಿಗುತ್ತೆ ಇಮಿಡಿಯೇಟ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ. ಇದು ಒಂದು ಕಡೆಗಾದ್ರೆ, ಇನ್ನೊಂದು ಇದು ಇಂಡೆಕ್ಸ್ ಫಂಡ್ ಆಗಿರೋದ್ರಿಂದ ಜಾಸ್ತಿ ಎಲ್ಲ ಇನ್ವಾಲ್ವ್ಮೆಂಟ್ ಫಂಡ್ ಮ್ಯಾನೇಜರ್ಸ್ ಇಲ್ಲಿರಲ್ಲ. ಆಸ್ ಇಟ್ ಈಸ್ ಕಂಪನೀಸ್ಗಳು ಯಾವ ರೀತಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಇಂಡೆಕ್ಸ್ ಅಲ್ಲಿ, ಅದೇ ರೀತಿ ಮಿರರ್ ಮಾಡ್ತಕ್ಕಂತಹ ಫಂಡ್ಸ್ ಗಳು ಇದಾಗಿರುತ್ತೆ, ಇಂಡೆಕ್ಸ್ ಫಂಡ್ಸ್ ಅಂತ ಹೇಳ್ತಾರೆ. ನೋಡ್ತಾ ಇರಬಹುದು ನೀವು ಜೂನ್ 30 ಪ್ರಕಾರ ಲಾರ್ಜ್ ಕ್ಯಾಪ್ ಇದರಲ್ಲಿ 71.97% ನಷ್ಟು ಕವರ್ ಆಗಿರುತ್ತೆ, ಮಿಡ್ ಕ್ಯಾಪ್ 16.25%, ಹಾಗೆ ಸ್ಮಾಲ್ ಕ್ಯಾಪ್ ಕಂಪನೀಸ್ ವೈಸ್ ನೋಡ್ತೀವಿ ಅಂತಂದ್ರೆ 11.91% ನಷ್ಟು ಕವರೇಜ್ ಇದರಲ್ಲಿ ಇರುತ್ತೆ. ಇನ್ನೊಂದು ಕಡೆಗೆ ನಾನು ಹೇಳ್ತಾ ಇದ್ದೆ ಇಂಡೆಕ್ಸ್ ನಿಫ್ಟಿ 50 ರಿಟರ್ನ್ ಅನ್ನು ಕೂಡ ಬೀಟ್ ಮಾಡಿದೆ ಹಿಸ್ಟಾರಿಕಲಿ ನೋಡ್ತೀವಿ ಅಂತಂದ್ರೆ. ನೋಡ್ತಾ ಇರಬಹುದು ನೀವು ಇಲ್ಲಿ ನಿಫ್ಟಿ 50 ಕಳೆದ ಒಂದು ವರ್ಷದ ರಿಟರ್ನ್ 15.9% ನಷ್ಟು ಹೂಡಿಕೆದಾರರಿಗೆ ತಂದು ಕೊಟ್ಟಿದ್ರೆ, ನಿಫ್ಟಿ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಈ ಪರ್ಟಿಕ್ಯುಲರ್ ಇಂಡೆಕ್ಸ್ ಓವರ್ ಆಲ್ ಟ್ರೈಲಿಂಗ್ ರಿಟರ್ನ್ ನೋಡ್ತೀವಿ ಅಂತಂದ್ರೆ 18.45%, ಕಳೆದ 3 ವರ್ಷದಲ್ಲಿ 24.71% ನಷ್ಟು TMI ಕೊಟ್ಟಿರುತ್ತೆ, ನಿಫ್ಟಿ 21.81%, ಹಾಗೆ ಕಳೆದ 10 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದ್ರೂ ಕೂಡ 14.46% ನಷ್ಟು ಆವರೇಜ್ ರಿಟರ್ನ್ ಅನ್ನ ನಿಫ್ಟಿ 50 ತಂದುಕೊಟ್ಟಿದ್ರೆ 16.33% ನಷ್ಟು ರಿಟರ್ನ್ ಅನ್ನ ಈ ಪರ್ಟಿಕ್ಯುಲರ್ ಇಂಡೆಕ್ಸ್ ತಂದುಕೊಟ್ಟಿರುತ್ತೆ. 15 ವರ್ಷದಲ್ಲೂ ಕೂಡ ನಿಫ್ಟಿ 50 ಅನ್ನ ಬೀಟ್ ಮಾಡಿರ್ತಕ್ಕಂಥ ಇಂಡೆಕ್ಸ್ ಇದಾಗಿರುತ್ತೆ. ಅಂಡ್ ಇನ್ನೊಂದು ಕಡೆಯಿಂದ 22 ಡಿಫರೆಂಟ್ ಸೆಕ್ಟರ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡತಕ್ಕಂಥ ಅವಕಾಶ ಸಿಗುತ್ತೆ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಹಾಗೆ SIP ಪ್ರಕಾರ ಅಂದ್ರೆ ಬೇಸಿಕಲಿ ಎಲ್ಲರೂ ಒಂದೇ ಸತಿಗೆ ಇನ್ವೆಸ್ಟ್ ಮಾಡಲ್ಲ, SIP ಗಳು ಮಾಡ್ತಾ ಇರ್ತೀವಿ ನಾವು, ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. SIP ಬೇಸಿಸ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಥವಾ XIRR ಅಂತ ಹೇಳ್ತಾರೆ, ಈ ಒಂದು ರಿಟರ್ನ್ ಅನ್ನ ಮೆಜರ್ಮೆಂಟ್ ಆಗಿ ತಗೊಳ್ತಾರೆ. ಬಿಕಾಸ್ ಪೀರಿಯಡಿಕಲಿ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಸೊ ಇದ್ರ ಪ್ರಕಾರ ಯಾವ ರೀತಿ ರಿಟರ್ನ್ ಕೊಟ್ಟಿದೆ ಅಂತಾನು ಕೂಡ ಒಂದ್ಸತಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು XIRR ರಿಟರ್ನ್ ಅನ್ನ ನಿಫ್ಟಿ TMI ಹಾಗೆ ನಿಫ್ಟಿ 50 ಗೆ ಕಂಪೇರ್ ಮಾಡಿ ನೋಡ್ತಾ ಇದೀವಿ. ಕಳೆದ 10 ವರ್ಷದಲ್ಲಿ 12.71% ನಷ್ಟು XIRR ಅನ್ನ ಹೊಂದಿರುತ್ತೆ ನಿಫ್ಟಿ TMI. ನಿಫ್ಟಿ 50 ಇದೇ ಪೀರಿಯಡ್ ಅಲ್ಲಿ 11.9% ಅಂದ್ರೆ ಆರಾಮಾಗಿ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅನ್ನ ಬೀಟ್ ಮಾಡಿದೆ ಅಂತ ಹೇಳ್ಬೋದು TMI. ಸೊ ಕಳೆದ 5 ವರ್ಷದಲ್ಲೂ ಕೂಡ 15.99% ನಷ್ಟು ಜಾಸ್ತಿ ರಿಟರ್ನ್ ಕೊಟ್ಟಿರುತ್ತೆ. ಹಾಗೆ ಕಳೆದ 3 ವರ್ಷದಲ್ಲಿ 15.82% ನಷ್ಟು XIRR ನ ಹೊಂದಿರುತ್ತೆ ನಿಫ್ಟಿ TMI. ಹಾಗೆ ಶಾರ್ಪ್ ರೇಷಿಯೋ ಅಂತ ಹೇಳ್ತಾರೆ. ಬೇಸಿಕಲಿ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ 1:1 ಇನ್ಸ್ಟ್ರೂಮೆಂಟ್ ಗೆ ಕಂಪೇರ್ ಮಾಡಿ ನೋಡ್ತಾರೆ, ಎಷ್ಟು ಎಫೆಕ್ಟಿವ್ ಆಗಿ ರಿಟರ್ನ್ ಅನ್ನ ಜನರೇಟ್ ಮಾಡ್ತಾ ಇದೆ ಪರ್ಟಿಕ್ಯುಲರ್ ಫಂಡ್ ಅಥವಾ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅನ್ನೋದನ್ನ ಮೆಜರ್ ಮಾಡ್ತಕ್ಕಂತಹ ಒಂದು ಪ್ಯಾರಾಮೀಟರ್ ಆಗಿರುತ್ತೆ. ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ವಿತ್ ಕಂಪ್ಯಾರಿಸನ್ ಟು ವೇರಿಯೇಬಲ್ಸ್. ಕಳೆದ 15 ವರ್ಷದಲ್ಲಿ 0.33 ಶಾರ್ಪ್ ರೇಷಿಯೋನ ಹೊಂದಿರುತ್ತೆ TMI ಟೋಟಲ್ ಮಾರ್ಕೆಟ್ ಇಂಡೆಕ್ಸ್. ನಿಫ್ಟಿ 50 ಇದೇ ಪೀರಿಯಡ್ 0.3 ನಷ್ಟು ಹೊಂದಿರುತ್ತೆ. ಹಾಗೆ ಕಳೆದ 5 ವರ್ಷದಲ್ಲಿ 0.34 TMI ಆಗಿರುತ್ತೆ ಶಾರ್ಪ್ ರೇಷಿಯೋ ಇದೇ ಪೀರಿಯಡ್ ಅಲ್ಲಿ ನಿಫ್ಟಿ 50 0.31 ಆಗಿರುತ್ತೆ.
ಇನ್ ಮಿಕ್ಕಿರತಕ್ಕಂಥ ಡೇಟಾವನ್ನ ಪಾಸ್ ಮಾಡಿ ಒಂದ್ಸತಿ ಚೆಕ್ ಮಾಡಬಹುದು. ವೆಲ್, ಇವಾಗ ಬರ್ತಕ್ಕಂತಹ ಮೇನ್ ಕ್ವಶನ್ ಏನಪ್ಪಾ ಅಂತಂದ್ರೆ ಎಲ್ಲ ಕರೆಕ್ಟ್ ಸರ್, ಬಟ್ ಯಾವ ರೀತಿ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು? ಬಿಕಾಸ್ ರೀಸೆಂಟ್ ಆಗಿ ನಾವು ಮಾತಾಡಿದಾಗೂ ಕೂಡ TMI ಅನ್ನೋದು ಹೊಸದಾಗಿ ಬಂದಿರತಕ್ಕಂಥ ಇಂಡೆಕ್ಸ್, ರೀಸೆಂಟ್ ಆಗಿ ಲಾಂಚ್ ಆಗಿರತಕ್ಕಂಥದ್ದು. ಇದರ ಮೇಲೆ ಹೂಡಿಕೆ ಮಾಡತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಅಂತಂದ್ರೆ ಭಾರತದಲ್ಲೇ ಮೊದಲನೆಯ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು. ಗ್ರೋ ಮ್ಯೂಚುವಲ್ ಫಂಡ್ ಆಫರ್ ಮಾಡ್ತಾ ಇರತಕ್ಕಂತಹ TMI ಇಂಡೆಕ್ಸ್ ಫಂಡ್. ಸೊ ಇನ್ ಸಿಂಪಲ್ ವರ್ಡ್ಸ್, ಒಂದು ಯೂನಿಟ್ ಆಫ್ ಈ ಮ್ಯೂಚುವಲ್ ಫಂಡ್ ನೀವು ಹೊಂದಿದ್ದೀರಾ ಅಂತ ಅಂದ್ರೆ, ಅಥವಾ ನೀವು ಮಂತ್ಲಿನೇ ಇನ್ವೆಸ್ಟ್ ಮಾಡಬಹುದು, ಲಂಸಮ್ ಆಗು ಇನ್ವೆಸ್ಟ್ ಮಾಡಬಹುದು. ಒಂದ್ಸತಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದ್ರೆ 750 ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ ಹಾಗೆ ಲೆಕ್ಕ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಸರ್ ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಸರ್ 750 ಕಂಪನೀಸ್ಗಳೆಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತಕ್ಕಂತಹ ಅವಶ್ಯಕತೆ ಏನಿಲ್ಲ. ಬಿಕಾಸ್ ಒಂದು ಯೂನಿಟ್ ಅನ್ನ, ಸೊ ಬೇಸಿಕಲಿ ಈ ಒಂದು ಫಂಡ್ ಅಲ್ಲಿ ಇವನ್ 100 ರೂಪೀಸ್ ಇದ್ರೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶವನ್ನ ಈ ಫಂಡ್ ತಂದು ಕೊಡುತ್ತೆ. SIP ತರನು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ, ಅಥವಾ ಡೈರೆಕ್ಟ್ ಆಗಿನೂ ಕೂಡ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಸದ್ಯಕ್ಕೆ ಭಾರತದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅಂತ ಹೇಳ್ಬೋದು, ಬಟ್ ಹೊರಗಡೆ ದೇಶಗಳಲ್ಲಿ ಆಲ್ರೆಡಿ ಈ ರೀತಿಯಾದಂತಹ ಹ್ಯೂಜ್ ಮಾರ್ಕೆಟ್ ಇಂಡೆಕ್ಸ್ಗಳು ಇವತ್ತಿನ ಕಾಲಕ್ಕೆ ಇರುತ್ತೆ. ಇದರ ರಿಲೇಟೆಡ್ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, US ಅಲ್ಲಿ ಇರತಕ್ಕಂತಹ ವ್ಯಾನ್ಗಾರ್ಡ್ಸ್ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಅಂತ ಹೇಳ್ಬೋದು. $1.4 ಟ್ರಿಲಿಯನ್ ವರ್ತ್ ಇರತಕ್ಕಂತಹ ಇಂಡೆಕ್ಸ್ ಆಗಿರುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರತಕ್ಕಂತಹ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಾವು ಕೊಟ್ಟಿರ್ತೀವಿ. ಹಾಗೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂತಹ ವೆಬ್ಸೈಟ್ ಅನ್ನ ಡೈರೆಕ್ಟ್ ಆಗಿ ವಿಸಿಟ್ ಮಾಡೋದ್ರ ಮೂಲಕ ಈ ಫಂಡಿನ ಕಂಪ್ಲೀಟ್ ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದಾಗಿರುತ್ತೆ. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತಹ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಆರ್ ಇವನ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.